ಬಗ್ಗೆ ಫಿಲಮ್ ಮಾಡಿದ್ರಿ, ಈಗ ಜೈ ಹನುಮಾನ್ ಅನ್ನುವಂಥ ಸಿನಿಮಾ ಮಾಡ್ತಾ ಇದ್ರಿ. ಸೊ ಏನು ಸರ್ ಕಾನ್ಸೆಪ್ಟ್ ಏನಿರ್ಬೋದು? ಕಾನ್ಸೆಪ್ಟ್ ಎಲ್ಲ ಏನಿರಲ್ಲ, ಒಂದು ಕತೆ ಹೇಳ್ತಾರೆ, ಕತೆ ಇಷ್ಟ ಆದರೆ ಮಾಡ್ತೀವಿ ಹಾಗೆ. ಅಲ್ಲ, ಥ್ಯಾಂಕ್ ಯು. ಇಷ್ಟ ಆಯ್ತು. ದೈವ ಹಿಂದುತ್ವದ ವಿಚಾರಗಳಲ್ಲಿರುವಂಥದ್ದು. ಸೊ ರಕ್ಷಿತ್ ಶೆಟ್ಟಿ ಅಂತಂದ್ರೆ ತಮ್ಮದೇ ಆದಂಥ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಏನು ಹೇಳಕ್ಕೆ ಸರ್, ಬೇಸಿಕಲಿ ನಾವೆಲ್ಲ ಕಲಾವಿದರು. ಒಂದು ಕತೆ ಬಂದಾಗ, ಒಂದು ಪಾತ್ರವನ್ನು ನಿಭಾಯಿಸುವಂಥ ಒಂದು ಅವಕಾಶ ಸಿಕ್ಕಿದಾಗ, ಅದು ಒಳ್ಳೆ ನಿರ್ದೇಶಕರು, ಒಳ್ಳೆ ನಿರ್ಮಾಪಕರಿದ್ದಾಗ ಅದನ್ನು ಮಾಡುವಂಥ ಆಸೆ ಪ್ರತಿಯೊಬ್ಬ ಕಲಾವಿದರಿಗಿರುತ್ತೆ. ಅಂಥ ಸಂದರ್ಭ, ಅಂಥ ಅವಕಾಶ ನನಗೆ ಸಿಕ್ಕಿದಾಗ ನಾನು ಮಾಡೋದಕ್ಕೆ ಇಷ್ಟ ಆಗುತ್ತೆ. ಈಗ ಮಂತ್ರಾಲಯ ಅಂದ್ರೆ ಲಕ್ಷಾಂತರ ಭಕ್ತರು ನಂಬುವಂಥ ಒಂದು ಪುಣ್ಯ ಸ್ಥಳ, ಅಂತ ಒಂದು ಪುಣ್ಯ ಸ್ಥಳಕ್ಕೆ ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಅವಕಾಶ ಸಿಕ್ಕರೆ ರಾಯ ಕುಕ್ಕಂತೆ ಸಿನಿಮಾ ಮಾಡುವಂಥದ್ದು ಕಾನ್ಸೆಪ್ಟ್ ಅದೆಲ್ಲ ಹೇಳೋದು ತುಂಬ ಕಷ್ಟ, ಹಾಗೆಲ್ಲ ಹೇಳೋದು ನೋಡೋಣ. ಸರಿ, ಜೈ ಹನುಮಾನ್ ಸಿನಿಮಾ ಏನು ನಿರೀಕ್ಷೆ ಮಾಡ್ಬೋದು ಸರ್? ಅದು ಸಿನಿಮಾ ಬಂದಾಗಲೇ ಹೇಳಬೇಕು. ಯಾಕಂದರೆ ಸಿನಿಮಾ ಈಗಷ್ಟೇ ನಿನ್ನೆ ಅಷ್ಟೇ ಮುಹೂರ್ತ ಮಾಡಿದ್ದೀವಿ, ಇನ್ನು ಶೂಟಿಂಗ್ ಆಗಬೇಕು. ಜನರಿಗೆ ಹೋಗ್ತಾ ಹೋಗ್ತಾ ಟೀಸರು, ಟ್ರೈಲರು ಇದೆಲ್ಲದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲ, ಯಾಕಂದ್ರೆ ಕಾಂತಾರದಲ್ಲಿ ಒಂದು ನಿರೀಕ್ಷೆ ಇತ್ತು, ಮಂಗಳೂರು ಭಾಗದ್ದು ಒಂದು ಎಲ್ಲೊಂದು ಕಡೆ ದೈವ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು. ಜಯ ಹನುಮಾನ್ ಬಗ್ಗೆ ಒಂದು ಹನುಮಂತನ ಬಗ್ಗೆ ಒಂದು ಸಿನಿಮಾ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಅವೆಲ್ಲ ವಿಚಾರಗಳು ಇರುತ್ತೆ ಅಂತ ಸಾಕಷ್ಟು ಬಂದಿದ್ದಾವೆ ಸರ್. ಅದರಲ್ಲೂ ಈಗ ನೀವು ಮಾಡ್ತಾ ಇರುವಂಥದ್ದು ಎಲ್ಲೊಂದು ಕಡೆ ಜನರಿಗೆ ಹೆಚ್ಚಿನ ನಿರೀಕ್ಷೆ ಇರುವಂಥದ್ದು ಏನು ಹೊಸದಾಗಿ ಏನಾದರೂ ಹೇಳಿ ಕೊಟ್ಟಿದ್ದಾರೆ, ಅವ್ರಿಗೆ ಇಷ್ಟ ಆಗೋಂಥ ಸಿನಿಮಾ ಆಗುತ್ತೆ ಅಂತ ಹೇಳ್ಬೋದು. ಸರಿ.